ಅದು ಹಾಗೆ ಹೋಯಿತು. ಕಾಣುತ್ತಾರೆ ಊರಲ್ಲಿ ಒಂದು ದೊಡ್ಡ ವಿಷಯ ಎಲ್ಲರೂ ಮಾತಾಡ್ಕೊತಾ ಇದ್ದಾರೆ. ನಿಮ್ಮ ಕಿವಿಗೂ ಬಿದ್ದಿರ್ಬೇಕದು. ಯಾವ ಸುದ್ದಿನಪ್ಪ? ಅಂತ ವಿಶೇಷ ಸುದ್ದಿ ಏನು ನನ್ನ ಕಿವಿ ಬಿದ್ದಿಲ್ಲಪ್ಪ. ಏನ್ ಸ್ವಲ್ಪ ಹಿಂಗಂತೀರಾ? ಮೂರು ದೊರೆಗಳು ನೀವು. ಊರಲ್ಲಿ ಯಾರೇ ಮೊದಲು ಬದಲಾಯಿಸಿದ್ರು ನಿಮ್ಮ ಕಿವಿಗೆ ನಿಮ್ಮ ಕಣ್ಣಿಗೆ ಬೀಳಲೇಬೇಕು. ನಿಮ್ಮ ಕಣ್ಣಿಗೆ ಕಿವಿಗೆ ಬೀಳದೇ ಇರೋ ಯಾವ್ದಾರ ಸುದ್ದಿ ಸಂಚಾರ ಇದೆಯೇ ಹೇಳಿ? ನಾನಾಯಿತು, ನನ್ನ ಬಿಸ್ನೆಸ್ ಆಯಿತು ಅಂತ ಬಿಡ್ತೀನಿ. ಸ್ವಲ್ಪ ಬಿಡಿಸಿ ಹೇಳಿ ಪರ್ವತಿ. BMS ಕನ್ಸ್ಟ್ರಕ್ಷನ್ಸ್ ಅಂತ ಒಂದು ಕಂಪ್ನಿ ಇದೆ ಬೆಂಗಳೂರಾಗೆ. ಇಂಟರ್ನ್ಯಾಷನಲ್ ಲೆವೆಲ್. ಈಗಾಗಲೇ ಇಂಡಿಯಾದಾಗೆ ಒಂದು 10 ಕಡೆ ರೆಸಾರ್ಟ್ ಹೋಟೆಲ್ ಅಂತ ಮಾಡಿದಾರಂತೆ. ಎಲ್ಲ ಇಂಟರ್ನ್ಯಾಷನಲ್ ಲೆವೆಲ್. ಒಬ್ಬ ಸಿಂಪಲ್ ಮಿನಿಸ್ಟ್ರೇ ಅದರ ಪಾರ್ಟ್ನರು ಇದ್ದಾರೆ ಅಂತ ಹೇಳಿದ್ರು. ಇದು ಗೊತ್ತಿರ್ಬೋದು, ನಿಮ್ಮ ಪಾರ್ಟಿಯವರೇ ಅಂತೆ. ಸರಿ, ಏನಾಯ್ತೀಗ? BMS ಒಂದು ಜಾಗ ಹುಡ್ತಾ ಇದೆ. ನನ್ನ ಪಾಡಿಗೆ ನಾನು $1 ದುಡಿತಾ ಇದ್ದೆ. ಇಲ್ಲಿ ಪರ್ವತೇಶ್ ನಾನು ಮುಂದೆ ಇಡಬೇಕಾದ ಹೆಜ್ಜೆ ಯಾವುದು ಹೇಗೆ ಅಂತ ಯೋಚನೆ ಮಾಡ್ತಾ ಇದ್ದ. ಕೊನೆಗೂ ಅಲ್ಲೆಲ್ಲೋ ದೂರ ಆಸ್ಟ್ರೇಲಿಯಾದಲ್ಲಿದ್ದ ದೇವಕಿ ಮಗ ನಿಖಿಲ್ಗೆ ಫೋನ್ ಮಾಡಿಯೇ ಬಿಟ್ಟ. ನಮಸ್ತೆ ಸರ್. ನಮಸ್ತೆ, ಯಾರಿದು? ನಾನು ಪರ್ವತೇಶ್ ಅಂತ, ನಿಮ್ಮೂರಿಂದ, ಅಂದ್ರೆ ನಮ್ಮೂರಿಂದ, ಅಂದ್ರೆ ದೇವಪುರದಿಂದ. ಇದರಲ್ಲಿ ಮಧ್ಯಾಹ್ನ 12 ಗಂಟೆ ಆಗಿರುತ್ತಲ್ಲ? ಹೌದು, ಏನು ವಿಷಯ? ನೇರವಾಗಿ ವಿಷಯಕ್ಕೆ ಬಂದ್ಬಿಡ್ತೀನಿ. ನೀವು ನಿಮ್ಮ ಲ್ಯಾಂಡ್ ಡೀಲ್ ಮಾಡಕ್ ತಯಾರಿದ್ದೀರಾ? ಯಾವ ಲ್ಯಾಂಡು? ದೇವಪುರದಲ್ಲಿ ಇದೆಯಲ್ಲ ಅದು. ಅಮ್ಮ ಇದ್ದಾರಲ್ಲ ಸರ್, ನಿಮ್ಮ ಮುಂದೆ ಸುಳ್ಳು ಯಾಕೆ ಹೇಳಿ? ನೀವು ಇಲ್ಲಿ ಬರದೆ 7-8 ವರ್ಷನಾದ್ರೂ ಆಗಿರ್ಬೇಕು. ಇತ್ತೀಚೆಗೆ ದೇವಪುರ ಬೇಜಾರ್ ಡೆವಲಪ್ ಆಗ್ಬಿಟ್ಟಿದೆ. ಅವ್ರೇನಾದ್ರು ಒಂದು ಪ್ರಾಪರ್ಟಿ ಮೇಲೆ ಕಣ್ಣು ಹಾಕಿದ್ರು ಅಂದ್ರೆ ಇದೇ ಕಥೆನೆ. ಏನ್ ಮಾಡ್ಬೇಕೀಗ? ಈಗ ಏನ್ ಉಳಿದಿದೆ? ಯಾರು ಏನು ಹೇಳಬೇಕಾಗಿಲ್ಲ, ಸುಮ್ಮನೆ ಒಂದು ಸುದ್ದಿ ಆಡೋದ್ರಲ್ಲಿ ಸಿಕ್ಕರೆ ಸಿಗ್ಲಿ ಅಂತ. ಹಾಗಂತ ಅವ್ರೇನು ಚೀಪಾಗಿ ಕೊಡಿ ಅನ್ನಲ್ಲ, ಮಾರ್ಕೆಟ್ ರೇಟೇ ಕೊಡ್ತೀವಿ ಅಂತಾರೆ. ಇನ್ನು ದೇವಪುರದಾಗ ಏನ್ ಉಳಿದಿದೆ ಅಂತೀನಿ. ಇರೋದೆಲ್ಲ ಬೆಂಗಳೂರಿನವರಿಗೋ ಬಾಂಬೆನವರಿಗೋ ಮಾರಿದ್ದಾಯ್ತು. ಇನ್ನೂ ಇದಾರಲ್ಲ ಜನ, ನಮ್ಮ ಊರು ನಮ್ಮ ನೆಲ ಅಂತಂದು ಅಂಥವ್ರು ಎಷ್ಟಿದ್ದಾರೆ ಅಂತ ಬೆರಳು ಲೆಕ್ಕ ಮಾಡಿ ಹೇಳ್ಬೋದು. ಮಾರಿಗೋರು ಊರು ಬಿಟ್ಟಿದ್ದಾರೆ, ಇನ್ನಿಲ್ಲಿ ಉಳಿದಿರೋರು ವಯಸ್ಸಾದವರು ಊರು ಬಿಡ. ನಮ್ಮನೇಲಿ ಅದ್ಯಾವ ಕ್ರಾಂತಿ ನಡೀತಾ ಇದೆ? ಅದೇ ನಿಮ್ಮ ಸಿಸ್ಟರು 3 ಜನರನ್ನೆಲ್ಲ ಕರೆದು ಮೀಟಿಂಗ್ ಮಾಡ್ತಾ ಇದಾರಂತೆ. ಮೀಟಿಂಗ್ ಕಂಡ್ರೆ ಏನು ಮಾಡ್ತಾರಂತೆ? ನಾವು ದಲಾಳಿಗಳಂತೆ ಊರನ್ನು ತುಂಡು ತುಂಡು ಮಾಡಿ ಮಾರಾಟ ಮಾಡ್ತಿದ್ದೇವಂತೆ. ಅದನ್ನು ತಡಿಬೇಕು ಬನ್ನಿ ಅಂತ ಮೀಟಿಂಗ್ ಕರೀತಿದ್ದಾರೆ. ಅದರಲ್ಲಿ ನೀವು ಶಾಮೀಲಾಗಿದ್ದೀರಂತೆ. ಸರಿ, ನಾನು ಏನು ಮಾಡುವಂತೀವಿ? ನೀವು ಮಾಡಬೇಕಾಗಿರೋದು ಇಷ್ಟೇ, ಅದು ಪ್ರಿಂಟ್ ಆಗದೆ ಇರೋ ಹಾಗೆ ತಡಿಬೇಕು. ನಮ್ಮ ಸಿಸ್ಟರ್ ಅದೇನೋ ಬರೋದು ಪೇಪರ್ ಪ್ರಿಂಟ್ ಮಾಡ್ತಾರೆ, ನೀವೇನು ಹೇಳ್ಕೊತೀರಾ? ಏನಾಗುತ್ತೆ ಹೇಳಿ? ಮಾತಿಗೆ ಊರಿನ ಜನ ಗಲಾಟೆ ಮಾಡ್ತಾರೆ, ಪೇಪರ್ ಬರೆದು ಗಲಾಟೆ ಮಾಡ್ತಾರೆ ಅಂತ ಏನಾದರೂ ಜಗತ್ತು